ಇನ್ಫ್ಲಮೇಷನಿಂದನೇ ಕ್ಯಾನ್ಸರ್ ಸಮೇತ ಬರೋದು. ನಮ್ಮ ಹತ್ರ ಕೆಲವು ಮಕ್ಕಳಿಗೆ ಇಷ್ಟು ದಪ್ಪ ಸೋಡಾ ಗ್ಲಾಸ್ ಹಾಕ್ಕೊಳ್ಳೋರು ಈಗ ಅದನ್ನು ತೆಗೆದು ಆರಾಮಾಗಿದ್ದಾರೆ. ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲರೂ ಅದನ್ನು ದಿವಸ ಬಳಸ್ತಾ ಇದ್ದೀವಿ, ಅದಕ್ಕೇನು ಮಹತ್ವ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ. ಜೀವವನ್ನೇ ಮತ್ತೆ ಮರು ಸ್ಥಾಪನೆ ಮಾಡೋಂಥ ಶಕ್ತಿ ಇರೋದು ಅದಕ್ಕೇನೆ. ಚರ್ಮದ ಕೆಳಗಡೆ ಭಾಗದಲ್ಲಿ ಸಕ್ಕರೆ ಸೇರ್ಕೊಳ್ತಾ ಇರೋದ್ರಿಂದ ನಿಮಗೆ ಫಂಗಲ್ ಇನ್ಫೆಕ್ಷನ್ಸು, ಈಗ ಏನಾದರೂ ಈಗ ಏಟಾಯಿತು ಊದ್ಕೊಳ್ಳೋದು, ಅದು ಇನ್ಫ್ಲಮೇಷನ್. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್. ನಾನು ರಕ್ಷಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ವತಂತ್ರ ವಿಜ್ಞಾನಿ, ದ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಖಾದರ್ ಅವರಿದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ಒಂದು ಸ್ಪೆಷಲ್ ಎಪಿಸೋಡ್ ಇದು. ನಮ್ಮ ಕಳೆದ ವಿಡಿಯೋಗೆ ಸಾಕಷ್ಟು ಜನ ಕಾಮೆಂಟ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಡಾಕ್ಟರ್ ಖಾದರ್ ಅವರ ಬಳಿ ಕೇಳಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಆ ಪ್ರಶ್ನೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಡಾಕ್ಟರ್ ಖಾದರ್ ಅವರ ಮುಂದೆ ನಿಮಗೆ ಉತ್ತರ ಕೊಡಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ತುಂಬಾ ಪ್ರಶ್ನೆಗಳು ಬರ್ತಾ ಇದೆ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಇವತ್ತು ಮೊದಲ ಪ್ರಶ್ನೆ, ಕಣ್ಣಿನ ದೃಷ್ಟಿ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ನಾವು ಯಾವ ಸಿರಿಧಾನ್ಯ ಬಳಸಬೇಕು ಅಂತ ಕೇಳ್ತಿದ್ದಾರೆ. ಒಂದು ಸಿರಿಧಾನ್ಯ ಒಂದು ರೋಗಕ್ಕೆ ಅಂತ ಇಲ್ಲ, ಅದು ಒಂದು ಕ್ರಮಬದ್ಧವಾಗಿ ಕೆಲವು ಸಿರಿಧಾನ್ಯಗಳು ಹೆಚ್ಚಾಗಿ ತಗೋಬೇಕಾಗುತ್ತೆ, ಕೆಲವು ಕಮ್ಮಿ ಮಾಡ್ಕೋಬೇಕು. ಇಂಥದ್ರಲ್ಲಿ ನವಣೆ ಅಕ್ಕಿ ಮತ್ತು ಕೊರಲೆ ಅಕ್ಕಿ ಹೆಚ್ಚಾಗಿ ಬಳಸಬೇಕು. ಅದರ ಜೊತೆಗೆ ನೀವು ಬಳಸಬೇಕಾಗಿದ್ದು ಕಣ್ಣಿನಿಗೆ ತುಂಬ ಮುಖ್ಯವಾದದ್ದು ನಿಮ್ಮ ಸೊಪ್ಪು, ತರಕಾರಿ ಮತ್ತು ಕಷಾಯಗಳು. ಒಂದೊಂದಕ್ಕೂ ಪ್ರಾಮುಖ್ಯ ಇದೆ ಇಲ್ಲಿ. ಬರೀ ಸಿರಿಧಾನ್ಯ ತಿಂದ್ರೇ ಇದಾಗತ್ತೆ ಅಂತ ಅಲ್ಲ. ಸೊ ನೀವು ಕ್ಯಾರೆಟ್ ಜ್ಯೂಸ್ ಅತಿ ಮುಖ್ಯ ಖಾಲಿ ಹೊಟ್ಟೆಗೆ, ಅಂದರೆ ಊಟ ಮಾಡೋ ಮುಂಚೆ ಕ್ಯಾರೆಟ್ ಜ್ಯೂಸು ಒಂದು ವಾರ, ಮತ್ತು ಮೂಲಂಗಿ ಜ್ಯೂಸ್ ಒಂದು ವಾರ, ಮತ್ತು ನೆವಿಲ್ಕೋಸ್. ಈ ಕ್ರಮಬದ್ಧವಾಗಿ ಇದನ್ನು ಅಳವಡಿಸ್ಕೋಬೇಕು. ಮತ್ತು ಕೆಲವು ಕಷಾಯಗಳಿದೆ, ಸಬ್ಬಕ್ಕಿ ಸೊಪ್ಪು, ಈ ರೀತಿ ಕಷಾಯಗಳನ್ನು ಕುಡಿಬೇಕು. ಸೊ ಇದು ಒಟ್ಟಿಗೆ ಸಮಗ್ರವಾಗಿ ನಾವು ಪುಸ್ತಕದಲ್ಲಿ ಕಣ್ಣಿನ ಸಮಸ್ಯೆ ಅಂತ ಪ್ರೋಟೋಕಾಲ್ ಬರೆದಿದ್ದೀವಿ. ಅದನ್ನು ನೋಡಿಕೊಂಡು ನೀವು ಕರೆಕ್ಟಾಗಿ ಮಾಡಿದರೆ 6 ತಿಂಗಳಲ್ಲಿ ನಿಮಗೆ ತುಂಬ ಅದ್ಭುತವಾದ ಫಲಿತ ಸಿಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ, ಸಹಜವಾಗಿ ಎಲ್ಲರೂ ಮಾಡಬೇಕಾಗಿದ್ದು ಅಂಶಗಳನ್ನು, ಎಸ್ಪೆಷಲಿ ಕಣ್ಣಿನ ಆರೋಗ್ಯಕ್ಕೆ ಸೂರ್ಯ ನಮಸ್ಕಾರ ಅತಿ ಮುಖ್ಯ. ಅಸೂರ್ಯ ನಾಸ್ತಿ ಆರೋಗ್ಯಂ ಅಂತ ಹೇಳ್ತಾ ಇರ್ತೀನಿ ಅಲ್ಲಿ ಇಲ್ಲಿ ನಾನು. ಸೊ ಆ ಕಾಷಾಯ ರಂಗು ಬಣ್ಣದ ಸೂರ್ಯನನ್ನು ನೋಡೋದು ಅತಿ ಮುಖ್ಯ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ. ಇದನ್ನು ಯಾರು ಮರಿಬೇಡಿ. ಸೂರ್ಯ ನಮಸ್ಕಾರ ಮಾಡೋಕ್ಕೆ ನಿಮಗೆ ಮೈ ಸಹಕರಿಸಿದ್ರೆ ಅದು ಇನ್ನೂ ಅದ್ಭುತ. ಅದಿಲ್ಲ, ಬರೀ ಬಿಸಿಲಲ್ಲಿ ಓಡಾಡಿ ಅಡ್ಡಾಡಿ ಆ ಸೂರ್ಯ ಭಗವಾನನ್ನು ನೋಡಿದ್ರೆ ಸಾಕು. ಅದು ಕಣ್ಣಿನ ಸಮಸ್ಯೆಗೆ ಅಂತ ಅಲ್ಲ, ಎನಿ ಸಮಸ್ಯೆ ನೀವು ನನ್ನನ್ನು ಕೇಳ್ರೆ ಈ ಮಾತು ಹೇಳ್ತೀನಿ. ನಿಮಗೆ ಫ್ಯಾಟಿ ಲಿವರ್ ಇದೆ, ನಿಮಗೆ ಅಂಡಾಣುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಇದಕ್ಕೆಲ್ಲದಕ್ಕೂ ಸಂಯೋಜನೆ ಮಾಡಿಕೊಂಡು ಬೇಕಾಗಿದ್ದ ಕೆಲವು ಜೀವರಾಸಾಯನಿಕ ಪದಾರ್ಥಗಳು, ಉದಾಹರಣೆಗೆ ವಿಟಮಿನ್ D3 ಆ ಕಾಂಪ್ಲೆಕ್ಸ್, ಅದು ತಯಾರಾಗೋದು ನಿಮ್ಮ ಚರ್ಮದ ಕೆಳಗಡೆ ಕೊಲೆಸ್ಟ್ರಾಲಿಂದ. ಇವನ್ನು ತಯಾರು ಮಾಡೋ ಒಂದು ಅದ್ಭುತವಾದ ಗುಣ ಆ ಸೂರ್ಯ ರಶ್ಮಿಗಿರುತ್ತೆ. ಸೊ ಅದನ್ನು ನಾವು ನಮ್ಮ ಮೈ ಮೇಲೆ ಸ್ನಾನ ಮಾಡಲೇಬೇಕು. ಇಂಥವೆಲ್ಲನೂ ಅನುಕರಣ ಮಾಡಿದರೆ, ಸಾಧನೆ ಮಾಡಿದರೆ 6 ತಿಂಗಳಲ್ಲಿ, ಇನ್ಫ್ಯಾಕ್ಟ್ ನಮ್ಮ ಹತ್ರ ಕೆಲವು ಮಕ್ಕಳಿಗೆ ಇಷ್ಟು ದಪ್ಪ ಸೋಡಾ ಗ್ಲಾಸ್ ಹಾಕ್ಕೊಳ್ಳೋರು ಈಗ ಅದನ್ನು ತೆಗೆದು ಆರಾಮಾಗಿದ್ದಾರೆ. ಬಟ್ ಮಾಡಬೇಕು. ಸರ್, ಅದು ಯಾವ ಸಮಯದ ಸೂರ್ಯ ಕಿರಣ ತಗೊಂಡ್ರೆ? ಸೂರ್ಯೋದಯ. ಸೂರ್ಯೋದಯಕ್ಕೆ ಮುನ್ನನೇ ಎದ್ದುಬಿಟ್ಟು ಒಂದು 10 ನಿಮಿಷಕ್ಕೆ ಮುಂಚೆನೇ ಎದ್ದುಬಿಟ್ಟು ಹೋಗಬೇಕು. ಈಗ 6:40 ಇಸ್ ಸೂರ್ಯೋದಯ ಈಗ ನಮ್ಮ ಪ್ರಾಂತದಲ್ಲಿ. ಅಫ್ಕೋರ್ಸ್ ಬೆಂಗಾಲ್ಗೆ ಹೋದರೆ ಬೇರೆ ಇರುತ್ತೆ, ನೋಡಿಕೊಂಡು ಮಾಡಿರಿ. 6:40ಇಂದ 6:55 ತನಕ 15 ನಿಮಿಷ ಸೂರ್ಯನನ್ನು ನೋಡೋಕ್ಕಾಗತ್ತೆ. ಒನ್ಸ್ ಭಾಸ್ಕರ ಪ್ರಜ್ವಲಿತ ಸೂರ್ಯ ಬಂದ ಮೇಲೆ ನೋಡಬೇಡ್ರಿ. ಆರೆಂಜ್ ಕಲರ್ ಹೋಗ್ತಾ ಇದ್ದಂಗೆ ಮಾಯ ಆಗಿ ಬಿಳಿ ಸೂರ್ಯ ಬರ್ತಾನೆ.
ಪ್ರಜ್ವಲಿತ ಭಾಸ್ಕರ ಅಂತಾರೆ, ಅಲ್ಲಿಗೆ ನಿಲ್ಲಿಸ್ಬೇಕು. ಆಮೇಲೆ ಸೂರ್ಯನ ನೋಡಬಾರ್ದು, ಬಿಸಿಲನ್ನ ಮೈ ಮೇಲೆ ಹಾಕೋಬೇಕು. ಇನ್ನೊಂದು 3/4 ಗಂಟೆ ಅಡ್ಡಾಡ್ರಿ, ಅಲ್ಲಿ ಯು ವಿಲ್ ಬಿ ಫೈನ್. ಅದೊಂದು. ಮತ್ತೆ ಅಂಬಲಿ, ಹೊಟ್ಟೆಯಲ್ಲಿ ನಮ್ಮ ಸೂಕ್ಷ್ಮ ಜೀವಿಗಳ ಸಮುದಾಯವನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದು ಎಲ್ಲ ರೋಗಗಳಿಗೂ ಬೇಕಾಗಿದ್ದ ಒಂದು ಅಂಶ. ಸೊ ಈ ಎರಡನ್ನ ಮಾಡ್ತಾ ಪ್ರೋಟೋಕಾಲ್ ಅಂತ ಏನು ಹೇಳಿದ್ದೀವಿ, ಆ ಜ್ಯೂಸ್ಗಳನ್ನು ಕುಡೀರಿ. ತುಂಬ ಚೆನ್ನಾಗಿ ಆರಾಮಾಗಿ ಮಕ್ಕಳು ಜೀವನ ಮಾಡ್ಬೋದು. ಸರ್, ನೀವು ಅಂಬಲಿ ಅಂದಾಗ ನನಗೆ ನೆನಪಾಯ್ತು, ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಎಲ್ಲಾ ಸಿರಿಧಾನ್ಯದ ಅಂಬಲಿನೂ ತಗೋಬೇಕಾ ಸರ್? ಎಷ್ಟು ದಿನ ಯಾವ ಸಿರಿಧಾನ್ಯದ ಪ್ರೋಟೋಕಾಲ್ ಅಲ್ಲಿ ಈಗ ಹೇಳಿದ್ನಲ್ಲ, ನವಣೆ ಕೊರ್ಲೆ ಹೆಚ್ಚಾಗಿ ತಗೋಬೇಕು ಅಂದಾಗ ನವಣೆ 3 ದಿವಸ, ಕೊರ್ಲೆ 3 ದಿವಸ ಅಂತ ಇದ್ರೆ 3 ದಿವಸ ನವಣೆ ಅಂಬಲಿ ಕುಡೀರಿ, ನವಣೆ ಊಟ ಮಾಡ್ರಿ. ಇಡ್ಲಿ, ದೋಸೆ, ಮುದ್ದೆ ಏನಾದ್ರು ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ 3 ಡೇಸ್ ಕೊರ್ಲೆ ಅಂದಾಗ ಕೊರ್ಲೆ ಅಂಬಲಿ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಒಂದು ದಿವಸ ಆರ್ಕ ಅಂತ ಇದ್ರೆ ಆರ್ಕ ಅಂಬಲಿ ಮಾಡ್ರಿ, ಆರ್ಕ ಊಟ ಮಾಡ್ರಿ. ಎಲ್ಲಾ ಸಿರಿಧಾನ್ಯನೂ ಬಳಸಬೇಕು. 5 ಧಾನ್ಯಗಳು ಗುಂಪಾಗೆ ನಾವು ಹೇಳೋದು ಸಿರಿಧಾನ್ಯ ಅಂತ. ಅದು ಒಂದಲ್ಲ, 5 ಧಾನ್ಯ ಇದೆ. ಓಕೆ ಸರ್, 2ನೇ ಪ್ರಶ್ನೆ, ನನಗೆ ಕಿಡ್ನಿ ಕಲ್ಲು, ಪಿತ್ತಕೋಶದಲ್ಲೂ ಕೂಡ ಕಲ್ಲಿದೆ, ಇದಕ್ಕೆ ಏನ್ ಮಾಡಬೇಕು ತಿಳಿಸಿ. ಇದರಲ್ಲಿ ಅತಿ ಮುಖ್ಯವಾಗಿ ಊದಲು ಅಕ್ಕಿ ತುಂಬ ಒಳ್ಳೆಯದು ಮೂತ್ರಪಿಂಡಕ್ಕೆ. ಮತ್ತು ಪ್ರೋಟೋಕಾಲ್ ಎಲ್ಲ ಧಾನ್ಯಗಳ ಕ್ರಮಬದ್ಧವಾಗಿ ಕೊಟ್ಟಿದ್ದೀವಿ. ಮೂಲಭೂತವಾಗಿ ಈ ಕಲ್ಲುಗಳಿರೋದಕ್ಕೆ ರಣಪಾಳ ಅಂತ ಒಂದು ಎಲೆ ಇದೆ, ಮತ್ತು ಪುನರ್ನವ ಅಂತ ಇನ್ನೊಂದು ಎಲೆ ಇದೆ. ಇದರ ಕಷಾಯ ಅತಿ ಮುಖ್ಯವಾಗಿ ಕುಡಿಯಬೇಕು. ಈ 2 ಎಲೆ ಸೊಪ್ಪುಗಳ ಕಷಾಯ ಮತ್ತು ಕೊತ್ತಂಬರಿ ಸೊಪ್ಪು. ಎಲ್ಲರೂ ಅದನ್ನು ದಿವಸ ಬಳಸ್ತಾ ಇದ್ದೀವಿ, ಅದಕ್ಕೇನು ಮಹತ್ವ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಕಿಡ್ನಿ ಸಂರಕ್ಷಣೆ ಮಾಡೋದೇ ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪು ಕಷಾಯ, ಬಾಳೆ ದಿಂಡು ಅಂತ ಇನ್ನೊಂದು ನಮ್ಮ ಬಿಳಿಯಾಗಿ ಕಾಂಡ ಇರುತ್ತೆ ಒಳಗಡೆ, ಅದು ಅದ್ಭುತ. ಇಟ್ ವಿಲ್ ಡಿಸಾಲ್ವ್ ಕಲ್ಲುಗಳ, ನಿಜವಾದ ಕಲ್ಲುಗಳನ್ನು ಕರಗಿಸುತ್ತೆ. ಅಷ್ಟು ಶಕ್ತಿ ಇದೆ. ಸೊ ಈ 4 ಎಲೆಗಳ ಅಥವಾ ಕಾಂಡ ಅದು ಕಷಾಯ ಕುಡಿದ್ರೆ ವಿದಿನ್ 6 ವೀಕ್ಸ್ ನಿಮಗೆ ಸ್ಟೋನ್ ಕರಗಕ್ಕೆ ಶುರು ಆಗುತ್ತೆ. 3 ಮಂತ್ಸಲ್ಲಿ ಹತ್ರ 1.5 ಸೆಂಟಿಮೀಟರ್ ಅಗಲ ಉದ್ದ ಇರೋ ಕಲ್ಲುಗಳನ್ನು ಕರಗಿಸ್ಕೊಂಡಿದ್ದೀವಿ. ಓಕೆ ಸರ್. ಸರ್, ಮಸಲ್ಸ್ ವೀಕ್ ಇರೋದಕ್ಕೆ ಏನು ಮಾಡಬೇಕು ಪ್ಲೀಸ್ ಹೇಳಿ ಅಂತ ಕೇಳ್ತಿದ್ದಾರೆ. ಸ್ನಾಯುಗಳು ಮತ್ತು ಮಾಂಸಖಂಡಗಳು ವೃದ್ಧಿ ಆಗಬೇಕು ಅಂದರೆ ನೀವು ಅತಿ ಮುಖ್ಯವಾಗಿ ಈ ಪ್ರೋಟೀನ್ ಅಂಶ ಒಂದು ಕಡೆ ಆದರೆ, ಆ ಪ್ರೋಟೀನ್ ಕ್ವಾಲಿಟಿ, ಪ್ರೋಟೀನ್ ಮಕ್ಕಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡೋದು ಸಜ್ಜೆ ಹಾಲು, ರಾಗಿ ಹಾಲು, ಜೋಳದ ಹಾಲು. ಈ 3 ಪ್ರೋಟೀನ್ಗಳು, ಅದರಲ್ಲಿದ್ದ ಪ್ರೋಟೀನ್ಗಳು ತುಂಬ ಒಳ್ಳೆಯದು ಮಕ್ಕಳ ಬೆಳವಣಿಗೆಗೆ. ಅಫ್ಕೋರ್ಸ್ ಸಾಮೆ ಹಾಲು ತುಂಬ ಒಳ್ಳೆಯದು. ಈ 3 ಹಾಲು ಅತಿ ಮುಖ್ಯ. ಅಂದರೆ 8 ವರ್ಷದಿಂದ 12, 13, 14 ಆ ವಯಸ್ಸಲ್ಲಿ ಈ 3 ಹಾಲು ತುಂಬ ಮುಖ್ಯ. ಸಣ್ಣ ಮಕ್ಕಳು ಬೆಳೆಯೋದಕ್ಕೆ ಕೊಬ್ಬರಿ ಹಾಲು, ನಮ್ಮ ಕಾಯಿ ಹಾಲು ಅಂತೀವಲ್ಲ, ಕಾಯಿ ಹಾಲು ತಾಯಿ ಹಾಲಿಗೆ ಸಮಾನ ಅಂತ. ಅದಕ್ಕೆ ತಾಯಿ ಹಾಲು ಕೊನೆಗೆ ಬರ್ತಾ ಇದ್ದಂಗೆ ಕೊಬ್ಬರಿ ಹಾಲು ಶುರು ಮಾಡಬೇಕು. ಕೊಬ್ಬರಿ ಹಾಲು ಒಂದು 6 ತಿಂಗಳು ಕೊಟ್ಟಂಗೆ ಸಾಮೆ ಹಾಲು ಕೊಡಬೇಕು. ಅದು ಮುಗಿತಾ ಬಂದಂಗೆ ರಾಗಿ ಹಾಲು, ನವಣೆ ಹಾಲು, ಸಜ್ಜೆ ಹಾಲು, ಜೋಳದ ಹಾಲು. ಸೊ ಸಜ್ಜೆ ಜೋಳ 8-9 ಇಯರ್ಸ್ ಏಜಿಂದ ಕೊಟ್ಟಾಗ ಅವ್ರಿಗೆ ದೃಢವಾದ ಸ್ನಾಯುಗಳು, ಮಾಂಸಖಂಡಗಳು ತಯಾರಾಗ್ತವೆ. ಸೊ ಇದರಲ್ಲಿ 2ನೇ ಮಾತಿಲ್ಲ. ಸೊ ನೀವು ಈ ಹಸು ಹಾಲು ಬಿಟ್ಟು ಈ ಹಾಲು ನಿಮ್ಮ ಮಕ್ಕಳಿಗೆ ಆಯಾ ವಯಸ್ಸಿಗೆ ಬೇಕಾದಂಗೆ ಮಾಡಿ ಕೊಡ್ರಿ. ತುಂಬ ಅದ್ಭುತವಾಗಿ ಸ್ನಾಯುಗಳ ಶಕ್ತಿ ಸಾಮರ್ಥ್ಯ ಹೆಚ್ಚುತ್ತೆ. ಆ್ಯಂಡ್ ಕಿಡ್ಸ್ ವಿಲ್ ಬಿ ಸಪಲ್. ಅಂದರೆ ಹೆಂಗಂದರೆ ಹಂಗೆ ಅಡ್ಡಾಡಿಕೊಂಡು ಗಾಯ ಆದ್ರೂ ಬೇಗ ವಾಸಿ ಆಗುತ್ತೆ. ಸರ್, ಸ್ಕಿನ್ ಇಚ್ಚಿಂಗು, ರ್ಯಾಷಸ್ಸು, ಸ್ಕಿನ್ ಪ್ರಾಬ್ಲಮ್ಗೆ ಯಾವ ಫುಡ್ ತಗೋಬೇಕು ನಾವು ಅಂತ? ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಬರೋದಕ್ಕೆ ಕಾರಣ ನಿಮ್ಗೆ ಅರ್ಥ ಆದರೆ ಏನು ಮಾಡಬಾರ್ದು ಅನ್ನೋದು ಫಸ್ಟ್ ಗೊತ್ತಿರಬೇಕು. ಸಕ್ಕರೆ, ಉಪ್ಪು. ನಿಮ್ಮ ರಕ್ತದ ಚರ್ಮದ ಅಂಗ, ಇದು ಅತಿ ದೊಡ್ಡ ಅಂಗ ಅಂದರೆ ಚರ್ಮ. ಚರ್ಮದ ಕೆಳಗಡೆ ಭಾಗದಲ್ಲಿ ಸಕ್ಕರೆ ಸೇರ್ಕೊಳ್ತಾ ಇರೋದ್ರಿಂದ ನಿಮಗೆ ಫಂಗಲ್ ಇನ್ಫೆಕ್ಷನ್ಸು, ಬ್ಯಾಕ್ಟೀರಿಯಲ್ ಚರ್ಮದ ರೋಗ ಆಗಿ ಕ್ರಾನಿಕ್ ಆಗಿ ಎಕ್ಸಿಮಾ, ವೀಪಿಂಗ್ ಎಕ್ಸಿಮಾ ಇವೆಲ್ಲ ಬರ್ತವೆ. ಅಂದರೆ ನಿಮ್ಮ ದೇಹದಲ್ಲಿ ನೀವು
ಬಿಡುಗಡೆ ಮಾಡ್ತಾ ಇದ್ದ ಸಕ್ಕರೆ ಅಂಶ ಅಲ್ಲಿ ಸೇರಿಕೊಳ್ತಾ ಇದೆ ಅಂತ. ಅಂದರೆ ಮೊದಲನೇ ಹಂತದಲ್ಲಿ ನೀವು ಸಕ್ಕರೆ ಝೀರೋ ಮಾಡಬೇಕು. ನೀವು ತಿನ್ನೋ ಅಕ್ಕಿ ಗೋಧಿಯಿಂದಾನೇ ಸಕ್ಕರೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಅಕ್ಕಿ ಗೋಧಿಯಿಂದಾನು ನಿಲ್ಲಿಸಿ ನವಣೆ ಅಕ್ಕಿ ಮತ್ತು ಊದಲಕ್ಕಿ, ಆರ್ಕ ಅಕ್ಕಿ, ಈ ಅಕ್ಕಿಗಳಲ್ಲಿ ಆ ರಕ್ತದಲ್ಲಿ ನಿಮ್ಮ ಚರ್ಮದ ಕೆಳಗಡೆ ಸೇರಿಕೊಳ್ತಾ ಇರೋ ಸಕ್ಕರೆ ಅಂಶ ಸಕ್ಕರೆಯಾಗೇ ಇರಬೇಕಾಗಿಲ್ಲ, ಬೇರೆ ಬೇರೆ ಥರ ಇರುತ್ತೆ. ಅದನ್ನು ಕರಗಿಸ್ಕೊಂಡು ಹೊರಗಡೆ ಆದಾಗ ಚರ್ಮ ಸಮಸ್ಯೆ ಅಂತ ಪ್ರೋಟೋಕಾಲ್ ಇದೆ. ಅದಕ್ಕೆ ಕೆಲವು ಕಷಾಯಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ಬೇವು ಮತ್ತು ಹಾಗಲಕಾಯಿ ಜ್ಯೂಸು ಅಂದರೆ ಕಹಿ ಅಂಶಗಳನ್ನು ನಮ್ಮ ರಕ್ತದಲ್ಲಿ ಪ್ರವಾಹ ಸೃಷ್ಟಿ ಮಾಡಿದಾಗ ಆ ಕೊಬ್ಬಿಂದ ಹಿಡಿದು ಸಕ್ಕರೆ ಅಂಶಗಳು ಕರಗಕ್ಕೆ ಶುರುವಾಗ್ತವೆ. ಓವರ್ ಎ ಪೀರಿಯಡ್ ಆಫ್ 6 months ಆರ್ ಸೊ ನಿಮಗೆ ಚರ್ಮ ಸಮಸ್ಯೆ ಅಂತ ಅದಕ್ಕೆ ಈ ಆಯಿಂಟ್ಮೆಂಟ್ ಹಚ್ಚಿ ಅದು ಹಚ್ಚಿ ಅಂತ ಎಷ್ಟು ಹಚ್ಚಿದ್ರೂ ಅದು ಹೋಗೋದಿಲ್ಲ. ಆವತ್ತು ಆ ಸ್ಟೆರಾಯ್ಡ್ ಹಚ್ಚಿದ್ರೆ ಕಮ್ಮಿ ಅನಿಸುತ್ತೆ, ಮತ್ತೆ ಬರುತ್ತೆ. ಪರಿಪೂರ್ಣವಾಗಿ ಪರಿಷ್ಕಾರ ಕಂಡುಕೋಬೇಕಂದ್ರೆ ಈ ಬದಲಾವಣೆಗಳನ್ನು ನೀವು ಮಾಡ್ಕೋಬೇಕು. ಓಕೆ ಸರ್, ಒಂದು ಹೊತ್ತಿಗೆ ಎಷ್ಟು ಪ್ರಮಾಣ ಸಿರಿಧಾನ್ಯವನ್ನು ನಾವು ಉಪಯೋಗಿಸ್ಬೇಕು ಪ್ಲೀಸ್ ತಿಳಿಸಿ ಅಂತ ಕೇಳಿದ್ದಾರೆ ಒಬ್ರು. ಹೊಟ್ಟೆ ತುಂಬ ತಿನ್ಬೇಕಮ್ಮ, ಅದರಲ್ಲಿ ಪ್ರಮಾಣ ಅಂತ ಏನಿಲ್ಲ. ಈಗ ನಾನು ಒಂದು ದಿವಸ ಉಪವಾಸ ಇರ್ತೀನಿ, ಆವತ್ತು ಊಟ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಈಗ ಬೆಳಗ್ಗೆ ತಿಂದಿದ್ದೀನಿ, ಮಧ್ಯಾಹ್ನ ಮದುವೆ ಅಂತ ಹೋಗಿ ಮತ್ತೆ ಅಲ್ಲಿ ತಿಂದು ಬಂದು ಮತ್ತೆ ರಾತ್ರಿ ಊಟ ಮಾಡೋ ಅಗತ್ಯ ಇಲ್ಲ. ಬೇರೆ ಥರ ಸಮಾಧಾನ ಕೊಡ್ತೀನಿ ನಿಮ್ಮ ಪ್ರಶ್ನೆಗೆ. ಬೆಳೀತಾ ಇರೋ ಮಕ್ಕಳು ಹಸುವಾದಾಗ ತಿನ್ನಬೇಕು, ಎಷ್ಟಾದರೂ ತಿನ್ನಿ. 1 ಹೊತ್ತಲ್ಲ, 2 ಹೊತ್ತಲ್ಲ, 4 ಹೊತ್ತು ತಿನ್ಬೋದು. ಹಸುವಾಗಿದೆಯಾ ತಿನ್ನಿ. 20 ವರ್ಷದಿಂದ 40 ವರ್ಷ ಅವರು ಬೆಳಗ್ಗೆ ರಾತ್ರಿ 2 ಹೊತ್ತು ತಿನ್ನೋಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಮಧ್ಯಾಹ್ನ ಹೊತ್ತು ಬೇಕಾದರೆ ತಿನ್ನಿ, ಇಲ್ಲ ಅಂದರೆ ಬಿಟ್ಬಿಡು. ಮಧ್ಯಾಹ್ನ ಉಪವಾಸ ಮಾಡೋದು ಕಲ್ತ್ಕೊಳ್ಳಿ. 40-50 ವರ್ಷ ಆದಮೇಲೆ ಖಂಡಿತವಾಗಿ ಬೆಳಗ್ಗೆ ಚೆನ್ನಾಗಿ ಊಟ ಮಾಡಿ, ರಾತ್ರಿ ಲೈಟಾಗಿ ಊಟ ಮಾಡಿ. 60 ದಾಟಿದ ಮೇಲೆ ರಾತ್ರಿ ಅಂಬಲಿ ಕುಡಿದು ಮಲ್ಕೊಳ್ಳಿ. ಊಟ ಖಾಲಿ ಇದ್ದಷ್ಟು ಒಳ್ಳೆಯದು. ಬೇಕಾದರೆ ನಿಮ್ಮ ಮನೆ ಸುತ್ತಮುತ್ತಲು ಬೆಳೀತಾ ಇರ್ತಕ್ಕಂಥ ಹಣ್ಣುಗಳು ಸಿಕ್ಕಿದ್ರೆ ಸಾಯಂಕಾಲ ಹೊತ್ತು ಒಂದು ಹಣ್ಣು, ಅಂಬಲಿ ಕುಡಿದ ಮೇಲೆ ಒಂದು ಹಣ್ಣು ತಿಂದು ಆರಾಮಾಗಿ ಜೀವನ ಮಾಡಿ. ಸರ್, ಡಯಾಬಿಟಿಕ್ ಇರೋರು, ಹಾರ್ಟ್ ಪೇಷಂಟ್ ಎಲ್ಲರೂ ಇದೇ ಮಾಡ್ಬೋದು, ಆರಾಮಾಗಿರ್ಬೋದು. ಫಸ್ಟ್ ಆಫ್ ಆಲ್ ಸಿರಿಧಾನ್ಯ ತಿಂದರೆ 3 ವಾರದಲ್ಲಿ ಡಯಾಬಿಟಿಸ್ ಮಾಯ ಆಗೋದು ಶುರುವಾಗಿ. ನಾವು ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಈಗ ಡಯಾಬಿಟಿಸ್ ವಾಸಿ ಮಾಡ್ಕೊಂಡಿದ್ದಾರೆ. ಡಯಾಬಿಟಿಸ್ ಪೇಷಂಟ್ಸ್ ಎಲ್ಲರೂ ಹಣ್ಣುಗಳು ತಿನ್ಬೋದು, ಸಿರಿಧಾನ್ಯ ಊಟ ಮಾಡ್ತಾ ಇದ್ರೆ ಏನೂ ತೊಂದರೆ ಇಲ್ಲ. ಹಲಸಿನ ಹಣ್ಣು ತಿನ್ನಿರಿ, ಏನು ತೊಂದರೆ, ಬಾಳೆಹಣ್ಣು ತಿನ್ನಿರಿ, ಯಾವ ತೊಂದರೆನೂ ಆಗಲ್ಲ. ನೀವು ಅಕ್ಕಿ ಗೋಧಿ ತಿಂದು ಹಣ್ಣುಗಳು ತಿಂದರೆ ತೊಂದರೆ ಆಗತ್ತೆ, ಅಷ್ಟೇ ವ್ಯತ್ಯಾಸ. ದೇಹದಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗೋದಕ್ಕೆ ಪರಿಹಾರ ತಿಳಿಸಿ ಸರ್. ಫಸ್ಟ್ ಆಫ್ ಆಲ್, ಇನ್ಫ್ಲಮೇಷನ್ ಯಾಕೆ ಬರುತ್ತೆ ದೇಹದಲ್ಲಿ? ಇನ್ಫ್ಲಮೇಷನ್ ಅನ್ನೋದು ತುಂಬ ಕಾಂಪ್ಲಿಕೇಟೆಡ್ ವರ್ಡ್. ಆಕ್ಸಿಜನ್ ಸ್ಟ್ರೆಸ್ ಅಂತಾರೆ. ನಮ್ಮ ದೇಹದಲ್ಲಿ ಮೈಟೊಕಾಂಡ್ರಿಯಾ ಅಂತ ಒಂದು ಜೀವಕೋಶದಲ್ಲಿ ಒಂದು ಅಂಶ ಇರುತ್ತೆ. ಅಲ್ಲೇ ನಾವು ಆಹಾರದಿಂದ ಸಿಕ್ಕಿದ್ದ ಗ್ಲೂಕೋಸನ್ನು ಬರ್ನ್ ಮಾಡ್ತೀವಿ. ಆಕ್ಸಿಜನ್ ಬರ್ನ್ಸ್ ಗ್ಲೂಕೋಸ್, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಅಂದರೆ ಆಮ್ಲಜನಕ, ಮಧು ಅಂತಾರೆ ಆ್ಯಕ್ಚುಲಿ ಗ್ಲೂಕೋಸನ್ನು ಕನ್ನಡದಲ್ಲಿ. ಮಧುವನ್ನು ಸುಟ್ಟು ಭಸ್ಮ ಮಾಡಿದಾಗ ಇಂಗಾಲಾಮ್ಲ ಹೊರಗಡೆ ಬರುತ್ತೆ, ಶಕ್ತಿ ಉತ್ಪಾದನೆ ಆಗುತ್ತೆ. ಆ ಶಕ್ತಿಯನ್ನು ಪ್ಯಾಕೇಜ್ ಮಾಡೋದರಲ್ಲಿ ಆ ಸ್ಟ್ರೆಸ್ ಶುರು ಆಗುತ್ತೆ, ಲೀಕ್ ಆಗುತ್ತೆ ಎನರ್ಜಿ. ದಟ್ ಈಸ್ ಕಾಲ್ಡ್ ಆಕ್ಸಿಡೇಟಿವ್ ಸ್ಟ್ರೆಸ್. ಅದನ್ನು ಸರಿಯಾಗಿ ನಿಭಾಯಿಸ್ಕೊಂಡಿಲ್ಲ ಅಂದರೆ ಅಲ್ಲೇ ಇನ್ಫ್ಲಮೇಷನ್ ಅಂತಾರೆ. ಅಂದರೆ ನೀವು ಬಿದ್ದಾಗ ಆ ಜೋಲ್ಟಿಗೆ ಆಗೋ ಆ ಚರ್ಮದ ಮೇಲೆ ಇದಂದಲ್ಲ, ಅದನ್ನು ಇನ್ಫ್ಲಮೇಷನ್ ಅಂತ ಒಂದು ಸಾಮಾನ್ಯರಿಗೆ ಅರ್ಥ ಆಗಂಗೆ ಹೇಳ್ಬೋದು. ಬಟ್ ಅದೇ ಆ ಶಕ್ತಿ ಸಂಚಯ ಆದಾಗ ನಮ್ಮ ದೇಹ ಅದನ್ನು ನಿರ್ಣೀತವಾಗಿ ನಿಯಂತ್ರಣ ಮಾಡೋಕ್ಕಾಗದೇ ಇದ್ದಾಗ ಆಗೋ ಅನಾಹುತಗಳನ್ನು ನಾವು ಇನ್ಫ್ಲಮೇಷನ್ ಅಂತ, ವಾಪು ಅಂತ ಕನ್ನಡದಲ್ಲಿ. ಈಗ ಏನಾದರೂ ಈಗ ಏಟಾಯಿತು, ಊದ್ಕೊಳ್ಳೋದು, ಅದು ಇನ್ಫ್ಲಮೇಷನ್. ಆ ಎನರ್ಜಿ, ಆ ಶಕ್ತಿಯನ್ನು ನಾವು ಸರಿಯಾಗಿ ನಿಭಾಯಿಸ್ಕೊಳ್ಳದೆ ಟ್ರ್ಯಾಕಲ್ಲಿ ಕಳ್ಸೋಕ್ಕಾಗಲಿಲ್ಲ ಅಂದಾಗ ಅದು ಮಾಡೋ ಅನಾಹುತ ಇನ್ಫ್ಲಮೇಷನ್.
ಆ ಆ್ಯಂಟಿ ಇನ್ಫ್ಲಮೇಟರಿ ಪದಾರ್ಥಗಳು ಆ ಎನರ್ಜಿಯನ್ನು ಅಬ್ಸರ್ವ್ ಮಾಡೋದು ಫೈಟೋಕೆಮಿಕಲ್ಸ್ ಅಂತಾರೆ. ಅಂದರೆ ನಮ್ಮ ಸುತ್ತಮುತ್ತಲೂ ಬೆಳೀತಾ ಇರ್ತಕ್ಕಂಥ ಗಿಡ ಬಳ್ಳಿ ವೃಕ್ಷಗಳಿಂದ ಬರ್ತಕ್ಕಂಥ ಕೆಲವು ಈ ಸಸ್ಯಜನ್ಯಿತ ಪದಾರ್ಥಗಳು ಫೈಟೋಕೆಮಿಕಲ್ಸ್, ಅವು ಆ್ಯಂಟಿ ಇನ್ಫ್ಲಮೇಟರಿ ಅಂತಾರೆ. ಉದಾಹರಣೆ ಹಳದಿ, ನಮ್ಮ ಅರಿಶಿನ, ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಟಿ ಇನ್ಫ್ಲಮೇಟರಿ ಕೆಮಿಕಲ್. ಅದರ ಜೊತೆಗೆ ನಮ್ಮ ಜಿಂಜರ್, ಅದರಲ್ಲಿ ಕೆಲವು ಅಂಶಗಳಿದೆ. ಹಾಗೆ ನಮ್ಮ ಲವಂಗ, ಇವು ಆ್ಯಂಟಿ ಇನ್ಫ್ಲಮೇಟರಿಗೆ ಉದಾಹರಣೆಗಳು. ಸೊ ನಮ್ಮ ಹೀಟ್ ಆದಾಗ ಮೆಂತ್ಯ ಕಾಳು, ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಕೆಮಿಕಲ್ಸ್ ಇದೆ. ಸೊ ಇನ್ಫ್ಲಮೇಷನ್, ಆ್ಯಂಟಿ ಇನ್ಫ್ಲಮೇಷನ್, ಆ ಇನ್ಫ್ಲಮೇಷನ್ ಬೇರೆ ಬಹುರೂಪಿಯಾಗಿ ಪರಿವರ್ತನೆ ಆಗುತ್ತೆ. ಆ ಇನ್ಫ್ಲಮೇಷನಿಂದನೇ ಕ್ಯಾನ್ಸರ್ ಸಮೇತ ಬರೋದು. ಸೊ ನಮ್ಮ ಜೀವಕೋಶದಲ್ಲಿ ಹೆಚ್ಚಾಗಿ ಇನ್ಫ್ಲೇಮ್ ಆಗಿದ್ದರೆ ಒಳಗಡೆ ಇದ್ದ ಜೀನ್ಸೂ ಬದಲಾವಣೆ ಮಾಡಿಕೊಂಡು ಕ್ಯಾನ್ಸರಸ್ ಕಂಡೀಷನ್ಸು ಉತ್ಪಾದನೆ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ದೇಹ ಯಾವಾಗಲೂ ತಂಪಾಗಿ ಆರಾಮಾಗಿ ಇರಬೇಕು. ಅದು ಇರಬೇಕು ಅಂದರೆ ನಿಮ್ಮ ದೇಹದ ರಕ್ತದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಕೆಮಿಕಲ್ಸು ಚೆನ್ನಾಗಿ ಹರಿತಾ ಇರಬೇಕು. ಅಂದರೆ ಏನರ್ಥ? ನೀವು ಕಷಾಯಗಳನ್ನು ಕುಡಿಬೇಕು. ಅದಕ್ಕೆ ನಮ್ಮ ಪ್ರೋಟೋಕಾಲ್ಸಲ್ಲಿ ಈ ಎಲೆ ಸೊಪ್ಪು ಕಷಾಯ, ಆ ಎಲೆ ಸೊಪ್ಪು ಕಷಾಯ. ಈಗ ನೀವು ಅರಳಿ ಎಲೆ ಸೊಪ್ಪಿನ ಕಷಾಯ ಕುಡಿದರೆ ನಿಮ್ಮ ಜನನಾಂಗಗಳಲ್ಲಿದ್ದ ಈ ಇನ್ಫ್ಲಮೇಷನನ್ನು ತೆಗೆದು ಬಿಡುತ್ತೆ. ಅದೇ ನೀವು ಸಾದಾ ಪಾಕ ಅಂತ ಒಂದಿದೆ, ನಾಗದಾಳಿ ಅಂತ, ಅದು ನಿಮ್ಮ ನರನಾಡುಗಳಲ್ಲಿ ಬರ್ತಕ್ಕಂಥ ಇನ್ಫ್ಲಮೇಷನ್ನ, ಆ ಕೆಮಿಕಲ್, ಆ ಎನರ್ಜಿಯನ್ನು ತೆಗೆದು ಬಿಡುತ್ತೆ. ಹುಚ್ಚೆಳ್ಳು, ಅದು ನಿಮ್ಮ ಈ ನಿರ್ನಾಳ ಗ್ರಂಥಿಗಳಲ್ಲಿ ಉತ್ಪಾದನೆಯಾಗೋ ಇನ್ಫ್ಲಮೇಷನನ್ನು ಕಮ್ಮಿ ಮಾಡುತ್ತೆ. ಸೊ ಈ ರೀತಿ ಮಕ್ಕಳಿಗೆ ಸಜ್ಜೆ ಹಾಲು, ರಾಗಿ ಹಾಲು, ಅದು ಬೇರೆ ಬೇರೆ ಪೋಷಕಾಂಶಗಳನ್ನು ಕೊಡೋದು ಒಂದು ಕಡೆ ಆದರೆ, ಅದರಲ್ಲಿದ್ದ ಆ್ಯಂಟಿ ಇನ್ಫ್ಲಮೇಟರಿ ಸಿಸ್ಟಮ್ಸ್ ಚೆನ್ನಾಗಿ ಕೆಲಸ ಮಾಡ್ತವೆ. ಅದನ್ನು ಕೆಮಿಕಲ್ಲು, ಟ್ಯಾಬ್ಲೆಟು, ಇದು ಅದು ಮಾಡಿಕೊಂಡು ಬಿಸ್ನೆಸ್ಗೆ ಹೊರಟಿದ್ದು ನಮ್ಮ ದುರ್ದೈವ. ಬಟ್ ನಾವು ಊಟ ಮಾಡ್ತಾ ಇರೋ ಪದಾರ್ಥಗಳಲ್ಲೇ ಈ ಅಂಶಗಳನ್ನು ಕಂಡುಕೊಂಡು ಯಾವತ್ತಿಗೂ ನಿಮ್ಮ ದೇಹ ಇನ್ಫ್ಲಮೇಟರಿ ಸ್ಟೇಜ್ಗೆ ಹೋಗಬಾರ್ದು. ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಸಮೇತ ಯಾವ ಕೆಮಿಕಲು ತೆಗೆಯೋಕ್ಕಾಗಲ್ಲ. ಆದರೆ ನಮ್ಮ ಸಿರಿಧಾನ್ಯಗಳಲ್ಲಿದ್ದ ನಾರು ಆ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಸಮೇತ, ಆ ಇನ್ಫ್ಲಮೇಷನ್ ಸಮೇತ ತೆಗೆಯಬಲ್ಲ ಶಕ್ತಿ ಇರೋ ಆ್ಯಂಟಿ ಇನ್ಫ್ಲಮೇಷನ್ ಈಸ್ ಫ್ರಮ್ ಅವರ್ ಲಿಗ್ನಾನ್ಸ್ ಅಂತಾರೆ. ಸೊ ಆಲ್ ದೀಸ್ ಆರ್ ಕಾಲ್ಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆರ್ ಆ್ಯಂಟಿ ಇನ್ಫ್ಲಮೇಟರಿ. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ದರೆ ಅದು ಖಂಡಿತವಾಗಿ ಆ್ಯಂಟಿ ಇನ್ಫ್ಲಮೇಟರಿ ಆಗುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಆದಾಗ ಇಟ್ ಕ್ಯಾನ್ ಆಲ್ಸೋ ವರ್ಕ್ ಸಮ್ಟೈಮ್ಸ್ ಸಮ್ ಆಫ್ ದ ಕೆಮಿಕಲ್ ಆ್ಯಂಟಿ ಕ್ಯಾನ್ಸರಸ್. ಸೊ ಇನ್ಫ್ಲಮೇಷನ್ ಹೆಚ್ಚಾಗಿರೋದ್ರಿಂದನೇ ಕ್ಯಾನ್ಸರ್ಗೆ ದಾರಿ ಮಾಡಿಕೊಡುತ್ತೆ. ಸೊ ನಾವು ಈ ಹಂತದಲ್ಲೇ ಅಂದರೆ ಕ್ಯಾನ್ಸರನ್ನು ನಿವಾರಿಸ್ಕೋಬೋದು ಪೂರ್ತಿ. ಪ್ರಿವೆನ್ಷನ್ ಈಸ್ 100 times ಬೆಟರ್ ಅಲ್ವಾ? ಸೊ ನಾವು ಕ್ಯಾನ್ಸರ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡ್ಕೋಬೇಕು ಅಂದರೆ ಈ ಆ್ಯಂಟಿ ಇನ್ಫ್ಲಮೇಟರಿ ಕೆಮಿಕಲ್ಸ್ ಬಗ್ಗೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ನಾವು ಅರಿವು ಮೂಡಿಸಬೇಕು. ಅಂಥದ್ರಲ್ಲಿ ಎಳ್ಳು, ಅರಿಶಿನ, ಮತ್ತು ನಮ್ಮ ಶುಂಠಿ, ಇನ್ನು ಲವಂಗ, ದಾಲ್ಚಿನ್ನಿ ಚಕ್ಕೆ. ದಾಲ್ಚಿನ ಈಸ್ ವಂಡರ್ಫುಲ್ ಆ್ಯಂಟಿ ಇನ್ಫ್ಲಮೇಟರಿ. ಅದರಲ್ಲೂ ಲಿಗ್ನಾನ್ಸ್ ಸಿಗ್ತವೆ. ಅದನ್ನ ಹೇಗೆ ಬಳಸಬೇಕು ಸರ್? ದಾಲ್ಚಿನ್ನಿ ಸುಮ್ಮನೆ 4 ನಿಮಿಷ ಒಂದು ದಾಲ್ಚಿನ್ನಿ ಚಕ್ಕೆ 1/4 ಇಂಚು ತಗೊಂಡು ಜಜ್ಜಿಬಿಟ್ಟು ನೀರಿಗೆ ಹಾಕಿ 3 ನಿಮಿಷ ಕುದಿಸಿ ಫಿಲ್ಟರ್ ಮಾಡ್ಕೊಂಡು ಕುಡಿ, ಅಷ್ಟೇ. ಲವಂಗ, ಒಂದೇ ಲವಂಗ, ಜಾಸ್ತಿ ತಗೋಬಾರ್ದು. ಇಂಥವೆಲ್ಲ ಜಾಸ್ತಿ ತಗೋಬಾರ್ದು. ಒಂದು ಲವಂಗ ಜಜ್ಜಿಬಿಟ್ಟು ನೀರಲ್ಲಿ ಕುದಿಸಿ ಕುಡೀರಿ. ಸೊ 1 ವಾರ ಅದು ಕುಡೀರಿ, 1 ವಾರ ಇದು ಕುಡೀರಿ. ಸೊ ಈ ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ನಮ್ಮ ಇಡೀ ಸಿರಿಜೀವನದ ಪುಸ್ತಕದಲ್ಲಿ ಈ ಕಷಾಯಗಳ ಬಗ್ಗೆ ಪ್ರತಿಯೊಂದು ಕಾಯಿಲೆಗೆ ಆಯಾ ಕಷಾಯಗಳು ಅಂತ ಬರೆದಿದ್ದು ಇದೇ ಕಾರಣಕ್ಕೆ. ಯಾಕಂದರೆ ಆಯಾ ಅಂಗಗಳಲ್ಲಿ ಆ ಇನ್ಫ್ಲಮೇಷನ್ ಹೆಚ್ಚಾಗಿ ಆ ರೋಗ ಉತ್ಪಾದನೆ ಆಗಿದೆ. ಸೊ ಅದನ್ನು ರಿವರ್ಸ್ ಮಾಡಬೇಕಂದ್ರೆ ಅಲ್ಲಿ ಬಂದ
ಇನ್ಫ್ಲಮೇಷನ್ ಈಸ್ ದಿ ಡಿಸೀಸ್ ಒರಿಜಿನ್, ಅಂದರೆ ರೋಗ ಉತ್ಪಾದನೆ ಆಗೋದು ಅಲ್ಲಿ. ತುಂಬ ಒಳ್ಳೆ ಪ್ರಶ್ನೆ ಅಮ್ಮ. ಐ ಹೋಪ್ ತುಂಬ ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದರೆ ಇನ್ನೂ ವೈಜ್ಞಾನಿಕ ಪದಗಳು ಬಳಸೋಕ್ಕೆ ಆಗದೇ ಇರೋದರಿಂದ ಸಾಮಾನ್ಯ ಜನಕ್ಕೆ ಅರ್ಥ ಆಗಬೇಕು ಅಂತ ಇಷ್ಟು ಹೇಳಿದ್ದೀನಿ. ಬಟ್ ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು, ನಮ್ಮ ದೇಹದಲ್ಲಿ ಅದಷ್ಟಕ್ಕದೇ ಈ ಇನ್ಫ್ಲಮೇಷನ್ ಉತ್ಪಾದನೆ ಆಗ್ತಾ ಇರುತ್ತೆ. ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದೇವರು ನಮ್ಮ ಸುತ್ತಮುತ್ತಲೂ ಇದ್ದ ಬಳ್ಳಿ ಗಿಡ ಮರಗಳಲ್ಲಿ ಈ ಆ್ಯಂಟಿ ಇನ್ಫ್ಲಮೇಟರಿ ಸಸ್ಯಜನ್ಯಿತ ಜೀವ ಪ್ರಕ್ರಿಯೆಗಳಿಗೆ ಪ್ರೋತ್ಸಾಹ ಕೊಡುವಂಥ ಅಂಶಗಳನ್ನು ಇಟ್ಟಿದ್ದಾರೆ. ಕೊತ್ತಂಬರಿ ಸೊಪ್ಪು ನಿಮ್ಮ ಕಿಡ್ನಿ ಅಂಶಗಳಿಗೆ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡುತ್ತೆ. ಅಂದರೆ ಕೊತ್ತಂಬರಿ ಸೊಪ್ಪು ಬೀಜ ಆಲ್ಸೋ ಇಸ್ ವೆರಿ ಗುಡ್. ಧನಿಯಾ, ಅದಕ್ಕೆ ನಮ್ಮ ಹಿರಿಯರು ಧನಿಯಾ ಇಲ್ಲದೆ ಸಾಂಬಾರು ಪುಡಿ ಮಾಡೋದಿಲ್ಲ. ಸೊ ಈ ರೀತಿ ಎಲ್ಲ ಅಂಶಗಳನ್ನು ಒಳಗೊಂಡು ನಮ್ಮ ಆಹಾರ ಪದ್ಧತಿ ಶುರುವಾಗಿದೆ. ಇಡೀ ಪ್ರಪಂಚದಲ್ಲಿ ಈ ಆ್ಯಂಟಿ ಇನ್ಫ್ಲಮೇಟರಿ ಕೆಮಿಕಲ್ಸನ್ನು ಆಹಾರದಲ್ಲಿ ಬಳಸೋದಕ್ಕೆ ಹೇಳಿಕೊಟ್ಟಿದ್ದೇ ಭಾರತ ದೇಶ. ಸೊ ಆ ಸ್ಪೈಸಸ್ ಅಂತ ಏನು ಹೇಳ್ತೀರಾ, ಒಂದೊಂದು ಸ್ಪೈಸಲ್ಲಿ ಒಂದೊಂದು ಅದ್ಭುತವಾದ ಆ್ಯಂಟಿ ಇನ್ಫ್ಲಮೇಟರಿ ಪ್ರಕ್ರಿಯೆ ನಡೀತಾ ಇದೆ. ಒಂದು ಹೊತ್ತು ಮಿನಿಮಮ್ ಕುಡೀರಿ, ಬೇಕಾದರೆ 2 ಹೊತ್ತು ಕುಡಿಬೋದು. ಖಾಲಿ ಹೊಟ್ಟೆಲ್ ಆದರೂ ಕುಡಿಬೋದು, ಊಟದ ನಂತರನಾದರೂ ಕುಡಿಬೋದು. ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ತುಂಬ ವೈಜ್ಞಾನಿಕ ಆಲ್ಸೋ. ಯಾಕಂದರೆ ನಿಮ್ಮ ದೇಹದಲ್ಲಿ ಹೊಟ್ಟೆದಲ್ಲಿ ಊಟ ತುಂಬಿಕೊಂಡಿದ್ರೆ ಈ ಅಂಶಗಳು ಅಷ್ಟು ಸರಳವಾಗಿ ನಮ್ಮ ದೇಹಕ್ಕೆ ಹಿಡಿಸೋದಿಲ್ಲ. ಯಾಕೆಂದರೆ ಆಹಾರ, ಅದು ಜೀರ್ಣಕ್ರಿಯೆ, ಅದು ಇದು. ಸೊ ಯುವರ್ ಅಟೆನ್ಷನ್, ಯುವರ್ ಬಾಡೀಸ್ ಅಟೆನ್ಷನ್, ನಿಮ್ಮ ಜೀವಕೋಶಗಳ ಅಟೆನ್ಷನ್ನು ಅದರ ಮೇಲೆ ಇರುತ್ತೆ. ಸೊ ಅದಕ್ಕೆ ಈ ಕಷಾಯಗಳು, ಔಷಧಿಗಳು ಇವೆಲ್ಲ ಊಟದಕ್ಕೆ ಮುಂಚೆ ತಗೊಳ್ಳೋದು ಅತಿ ಉತ್ತಮವಾದ ಕೆಲಸ. ಸರ್, ಮಲಬದ್ಧತೆಗೆ ಏನು ಮಾಡಬೇಕು ಪ್ಲೀಸ್ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಸೊಪ್ಪು, ತರಕಾರಿ, ಕಂದಮೂಲ, ಮಿಲ್ಲೆಟ್, ಅಂಬಲಿ, ಇಷ್ಟೇ, ಇನ್ನೇನು ಇಲ್ಲ. ಈ ಮೊಟ್ಟೆ ಮಾಂಸ, ಪ್ರಾಸೆಸ್ಡ್ ಫುಡ್ಸಿಂದ ನಿಮಗೆ ಕಾನ್ಸ್ಟಿಪೇಷನ್ ಆಗೋದು. ಸೊ ನಾರುಯುಳ್ಳ ಅಂಶಗಳನ್ನು ನಿಮ್ಮ ಆಹಾರದಲ್ಲಿ ಹೆಚ್ಚು ಒದಗಿಸ್ಕೊಳ್ಳೋದ್ರಿಂದ ನಿಮಗೆ ಮಲಬದ್ಧತೆ ಬರೋದಿಲ್ಲ. ಸೊ ತುಂಬ ಜಾಸ್ತಿ ಆಗಿದೆ, ರಕ್ತ ಬರ್ತಾ ಇದೆ, ಪೈಲ್ಸ್ ಆಗಿದೆ ಅಂದರೆ ಪುಸ್ತಕದಲ್ಲಿ ಒಂದು ಪ್ರೋಟೋಕಾಲ್ ಇದೆ. ನೆಲನಲ್ಲಿ ಹೊಂಗೆ ಮತ್ತು ತಂಗಡಿ ಸೊಪ್ಪುಗಳ ಕಷಾಯ ನಿಮಗೆ ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ. ಓಕೆ ಸರ್, ಗ್ಯಾಸ್ಟ್ರೈಟಿಸ್ ಮತ್ತು ಮೈಗ್ರೇನ್ಗೆ ಯಾವ ಸಿರಿಧಾನ್ಯ ಬಳಸಬೇಕು? ಗ್ಯಾಸ್ಟ್ರೈಟಿಸ್ಸಿಂದ ಮೈಗ್ರೇನ್ ಬರ್ಬೋದು, ಮೈಗ್ರೇನಿಂದ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಎರಡೂ ಥರನೂ ಆಗುತ್ತೆ. ಸೊ ಸಿರಿಧಾನ್ಯ ಅಂದರೆ 5 ಧಾನ್ಯನೂ ಬಳಸಬೇಕು, ಆ ಕ್ರಮ ಕೊಟ್ಟಿದ್ದೀವಿ. ಮೈಗ್ರೇನ್ಗೆ ಒಂದು ಸಣ್ಣ ಟ್ರಿಕ್ ಹೇಳ್ತೇನೆ. ಎಳ್ಳು ಕಬ್ಬಿನ ಬಾಣಲಿಯಲ್ಲಿ ಟಪ್ ಟಪ್ ಅನ್ನೋ ತನಕ ಉರಿರಿ, ತಣ್ಣಗಾದ್ಮೇಲೆ ಬಾಯಿಗೆ ಹಾಕ್ಕೊಂಡು ಅಗಿರಿ ಖಾಲಿ ಹೊಟ್ಟೆಯಲ್ಲಿ ಡೈಲಿ 20 ದಿವಸ ಮಾಡಿರಿ. ನಿಮಗೆ 20 ವರ್ಷದಿಂದ ಮೈಗ್ರೇನು ಮಾಯ ಆಗುತ್ತೆ. ಒಂದು ರೌಂಡಲ್ಲಿ ಆಗಿಲ್ಲ ಅಂದರೆ ಇನ್ನೊಂದು 10 ದಿವಸ ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಮಾಡಿರಿ. ಕರಿ ಎಳ್ಳು ಒಳ್ಳೆಯದೇ, ಬಿಳಿ ಎಳ್ಳು ಒಳ್ಳೆಯದು, ತುಂಬ ಒಳ್ಳೆಯದು. ಎಳ್ಳು ಅದ್ಭುತವಾದ ಪದಾರ್ಥ. ಇಟ್ ಈಸ್ ಆ್ಯಂಟಿ ಕ್ಯಾನ್ಸರಸ್, ಆ್ಯಂಟಿ ಇನ್ಫ್ಲಮೇಟರಿ. ಜೀವವನ್ನೇ ಮತ್ತೆ ಮರು ಸ್ಥಾಪನೆ ಮಾಡೋಂಥ ಶಕ್ತಿ ಇರೋದು ಅದಕ್ಕೇನೆ. ನಿಮಗೆ ನಮ್ಮ ದೇಶದ ಸಂಪ್ರದಾಯ, ಯಾರಾದರೂ ಸತ್ತರೆ ಬಾಯಿಗೆ ಎಳ್ಳು ಹಾಕಿ ನಾರಾಯಣ ನಾರಾಯಣ ಅಂತಾರೆ ಕಿವಿಯಲ್ಲಿ. ಅಣ ಅನ್ನೋ ಆ ಶಬ್ದದ ತರಂಗಗಳು ಈ ಎಳ್ಳಿನಲ್ಲಿದ್ದ ಆ ಫ್ಯಾಟಿ ಆ್ಯಸಿಡು ನಿಮ್ಮ ಹಾರ್ಟನ್ನು ಮತ್ತೆ ಬೈ ಚಾನ್ಸ್ ನಿಮ್ಮ ಜೀವ ಇದ್ದರೆ ಟಪಕ್ಕಂತ ಕೊಡತಕ್ಕಂಥ ಶಕ್ತಿ ಇರೋದು. ಸೊ ಎಳ್ಳು ಹಾಕಿ ನಾರಾಯಣ ನಾರಾಯಣ ಅಂದಮೇಲೆ ಎದ್ದಿಲ್ಲ ಅಂದರೆ ನಿಜವಾಗಲೂ ಸತ್ತಿದ್ದಾನೆ, ಎತ್ಕೊಂಡು ಹೋಗಿ ಅಂತ ಅರ್ಥ. ಅದಕ್ಕೆ ನಾವು ತಿಲಾಂಜಲಿ ಅಂತೀವಿ. ಅದನ್ನು ಒಂದು ಪ್ರೋಗ್ರಾಮ್ ಮುಗಿದ ಮೇಲೆ ತಿಲಾಂಜಲಿ ಹಾಡೋದಂದರೆ ಇದು ಅರ್ಥ. ಎಳ್ಳು ಹಾಕಿದ ಮೇಲೇನೂ ಅವನು ಎದ್ದಿಲ್ಲ ಅಂದರೆ ಇದು ಫೈನಲ್ ಟೆಸ್ಟು, ಇನ್ನು ಸತ್ತಿದ್ದಾನೆ ಅಂತ. ಸೊ ಅಂದರೆ ಆ ಕೊನೆಯ ಹಂತದಲ್ಲೂ ನಮಗೆ ಉಪಯೋಗ ಬರೋ ಆ ಅದ್ಭುತವಾದ ಔಷಧಿ ತತ್ವಗಳು ಎಳ್ಳಿನಲ್ಲಿವೆ. ನಿಮ್ಮ ಬಾಡಿ ಹೀಟ್ ಆದಾಗ ಇದು ತಿಂದರೆ ಹಂಗಾಗುತ್ತೆ. ಬಟ್ ಎಳ್ಳಿನ ಹಾಲು ಅದನ್ನು ನಾನು ಹೇಳಿದ್ದ ರೀತಿಯಲ್ಲಿ ನೆನೆಸಿ ಒಣಗಿಸಿ
ಚೆನ್ನಾಗಿ ಹುರಿದು ಏನೂ ಆಗೋದಿಲ್ಲ. ಎಲ್ಲ ಪದಾರ್ಥಗಳಕ್ಕೂ ಅದರದ್ದೇ ಆದ ತತ್ವ ಇರುತ್ತೆ. ಅದನ್ನು ನಾವು ಯಾವ ರೀತಿ ಸೇವನೆ ಮಾಡ್ತೀವಿ ಅನ್ನೋದು ಅತಿ ಮುಖ್ಯ. ಬಟ್ ಹೀಟ್ ಅನ್ನೋ ಪದ ಬಂದಾಗ ಗೋಧಿ, ಕೋಳಿ, ಮೊಟ್ಟೆ ಇವು ತಿಂದರೆ ಬರೋವಂಥ ಹೀಟ್ ಇನ್ನು ಯಾವುದರಲ್ಲೂ ಇಲ್ಲ. ಸೊ ಏನಾಗಿದೆ, ಈಗ ಜನ ಎಲ್ಲರೂ ಅಕ್ಕಿ, ಗೋಧಿ, ಮೊಟ್ಟೆ ತಿಂದು ಮೈ ಆಲ್ರೆಡಿ ಹೀಟ್ ಇರುತ್ತೆ, ಅದ್ರ ಮೇಲೆ ಮತ್ತೆ ಎಳ್ಳು ತಿಂದರೆ ಇನ್ನೂ ಹೀಟ್ ಅನಿಸುತ್ತೆ. ಸರ್, ಗಾಲ್ ಬ್ಲಾಡರ್ ಸ್ಟೋನ್ಸ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಕ್ಕೆ ಆಗ್ತಿದೆ. ಸೊ ಇವರು ಕೂಡ ಕೇಳ್ತಿದ್ದಾರೆ, ಸೊಲ್ಯೂಷನ್ ಏನಿದೆ ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ಗೆ ಅಂತ. ರಣಪಾಲ ಹಾಕು, ಪುನರ್ನವ ಹಾಕು ಕಷಾಯಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ಕೊರಲೆ ಅಕ್ಕಿ ಅಂಬಲಿ ಕುಡಿದ್ರೆ ತುಂಬ ಇಂಪಾರ್ಟೆಂಟ್. ಅದು ನಿಮ್ಮ ಗ್ಯಾಸ್ಟ್ರಿಕ್ಕು, ಗಾಲ್ ಬ್ಲಾಡರು, ಲಿವರು ಎಲ್ಲ ಸದ್ದಿಲ್ಲದೆ ಆರಾಮಾಗಕ್ಕೆ ಶುರುವಾಗುತ್ತೆ. ಪ್ರೋಟೋಕಾಲ್ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಒಂದು ಪ್ರೋಟೋಕಾಲ್ ಇದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಚಾಚು ತಪ್ಪದೆ ಮಾಡಿರಿ. 6 ವಾರದಿಂದ 6 ತಿಂಗಳ ಒಳಗಡೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಎಲ್ಲ ಕರಗೋಗ್ತವೆ. ಅತಿ ಮುಖ್ಯವಾಗಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇನ್ನೊಂದು ವಿಷಯ ಬೇಕಾಗಿರೋದು, ಕೊಬ್ಬಿನ ಅಂಶದಿಂದ ಅದು ಸೇರ್ಕೊಂಡಿರುತ್ತೆ ಅಲ್ಲಿ ಗಾಲ್ ಬ್ಲಾಡರಲ್ಲಿ ಎಸ್ಪೆಷಲಿ. ಸೊ ಎದ್ದುಗಾಣದ ಎಣ್ಣೆಗಳನ್ನು ಕುಡಿಯೋದು ಖಾಲಿ ಹೊಟ್ಟೆಯಲ್ಲಿ ಅತಿ ಮುಖ್ಯ ಅಲ್ಲಿ. ಅದು ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ, ಮತ್ತು ಇಲ್ಲಿ ಎಳ್ಳೆಣ್ಣೆ ಅತಿ ಮುಖ್ಯ. ಸೊ ಎಳ್ಳೆಣ್ಣೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ವಾರ ಬದಲಾವಣೆ ಮಾಡಿರಿ. ಇದೆಲ್ಲ ಬುಕ್ಕು ಪ್ರೋಟೋಕಾಲಲ್ಲಿ ಬರೆದಿದ್ದೀನಿ, ಅದನ್ನು ಫಾಲೋ ಮಾಡಿರಿ. ಓಕೆ ಸರ್, ನಮಗೆ ಸ್ಟ್ರೋಕ್ ಆಗಿದೆ, ಕೈ ಕಾಲು ಸರಿ ಇಲ್ಲ, ಅದಕ್ಕೆ ಏನು ಮೆಡಿಸನ್ ಮಾಡಬಹುದು? ಮೆಡಿಸನ್ ಅನ್ನೋದಕ್ಕಿಂತ ಅತಿ ಮುಖ್ಯವಾಗಿ ನಿಮ್ಮ ರಕ್ತ ಮಂದ ಆಗಿ ಬ್ರೈನಿಗೆ ತಲುಪಬೇಕಾಗಿದ್ದು ಅಲ್ಲಿ ಕೆಲವು ರಕ್ತನಾಳಗಳಿಗೆ ಗಡ್ಡೆ ಕಟ್ಟಿಕೊಂಡು ರಕ್ತ ಪ್ರವಾಹ ಸರಿಯಾಗಿಲ್ಲದೆ ಸ್ಟ್ರೋಕ್ ಆಗ್ತದೆ. ಸೊ ರಕ್ತ ತಿಳಿಯಾಗಿ ಇಟ್ಕೊಳ್ಳೋದು ಅತಿ ಮುಖ್ಯ. ಬಾಳೆದಿಂಡು, ಸೌತೆಕಾಯಿ, ಸೋರೆಕಾಯಿ ಇದು ಜ್ಯೂಸು ಮಧ್ಯಾಹ್ನ ಹೊತ್ತು ಊಟ ಮಾಡೋ ಮುಂಚೆ 1 ವಾರ ಬದಲಾವಣೆ ಮಾಡಿ ಕುಡೀರಿ. ಇದ್ರ ಜೊತೆಗೆ ಪ್ಯಾರಲಿಸಿಸ್ ಅಂತ ಪ್ರೋಟೋಕಾಲ್ ಇದೆ, ಅದಕ್ಕೂ ಎಣ್ಣೆಗಳು ಬೇಕು. ಯಾಕಂದರೆ ಆ ನರನಾಡಿಗಳನ್ನು ಮತ್ತೆ ಪುನರುತ್ಥಾನ ಮಾಡ್ಕೋಬೇಕು. ಅಂದರೆ ಬಿದ್ದೋಗಿರ್ತವೆ, ಅದನ್ನು ಮತ್ತೆ ಮೇಲೆ ಎತ್ತಿಕೊಂಡು ತಗೊಂಬರೋಕ್ಕೆ ಎಣ್ಣೆಗಳೂ ಬೇಕು. ಇದೆಲ್ಲ ಪುಸ್ತಕದಲ್ಲಿ ಬರೆದಿದ್ದೀನಿ. ತುಂಬ ಜನ ವಾಸಿ ಮಾಡ್ಕೋತಾ ಇದ್ದಾರೆ. ಸರ್, ನನ್ನ ಮಗನಿಗೆ 5 ವರ್ಷ, ಅವನಿಗೆ ಕಣ್ಣಲ್ಲಿ ಅಲರ್ಜಿ ಆಗಿದೆ, ಪ್ಲೀಸ್ ಪರಿಹಾರ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಕಣ್ಣಿನ ಸಮಸ್ಯೆಗಳು ಅಂತ ನಾವು ಹಿಂದೆನೇ ಡಿಸ್ಕಸ್ ಮಾಡಿದ್ದೀವಿ. ಸಬ್ಸಿಗೆ ಸೊಪ್ಪು ಕಷಾಯ, ಕ್ಯಾರೆಟ್ ಜ್ಯೂಸು ಕೊಡೋಕ್ಕೆ ಶುರು ಮಾಡಿ ಇಮ್ಮಿಡಿಯೇಟಾಗಿ. ಪುಸ್ತಕ ಓದಿ ಪ್ರಕಾರ ಮಾಡಿ. ಮಕ್ಕಳಿಗೆ ಬರೀ ಇನ್ಫೆಕ್ಷನ್ ಆದರೆ ಹಂಗೂ ಹಿಂಗೂ ಹೋಗುತ್ತೆ, ಬಟ್ ದೃಷ್ಟಿನೂ ಬದಲಾವಣೆ ಆಗೋಕ್ಕೆ ಶುರುವಾಗಿ ಅಲರ್ಜಿ. ಸೊ ಅದನ್ನು ಕಡ್ಡಾಯವಾಗಿ ಆ ಪ್ರೋಟೋಕಾಲನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿರಿ. ಸರ್, ಹೌ ಟು ಪ್ಯೂರಿಫೈ ಟ್ಯಾಪ್ ವಾಟರ್ ಅಂತ ಹೇಳ್ತಿದ್ದಾರೆ. ನಾವು ಕುಡಿಯೋ ಪರ್ಪಸ್ಗೆ ಟ್ಯಾಪ್ ವಾಟರ್ನ ಹೇಗೆ ಪ್ಯೂರಿಫೈ ಮಾಡಬೇಕು ಅಂತ. ತುಂಬ ಒಳ್ಳೆ ಪ್ರಶ್ನೆ. ಟ್ಯಾಪ್ ವಾಟರನ್ನು ಈಗ ಸೋಕಾಲ್ಡ್ RO ಮಿಷಿನ್ಸ್ ಬಂದಿದೆ, ರಿವರ್ಸ್ ಆಸ್ಮಾಸಿಸ್ ಅಂತ. ಅದರಲ್ಲಿ ಸೆಟ್ಟಿಂಗ್ ಮಾಡ್ಕೋಬೇಕು. TDS ಅಂತ ಇರುತ್ತೆ, ಟೋಟಲಿ ಡಿಸಾಲ್ವಬಲ್ ಸಾಲಿಡ್ಸ್ ಅಂತ, TDS ಅಂತ. ಅದು 125ರಿಂದ 175 ಮಧ್ಯದಲ್ಲಿ ಇಟ್ಟಂಗೆ ಮಾಡ್ಕೊಳ್ಳಿ. ಅದಾದಮೇಲೆ ಆ ಪ್ಲಾಸ್ಟಿಕ್ ಪೈಪ್ಗಳಿಂದ ಎಲ್ಲ ಸೋರಿರುತ್ತೆ ನಮ್ಮ ನೀರು, RO ವಾಟರಿಂದ ಬರೋದನ್ನು. ಆ ಪ್ಲಾಸ್ಟಿಕ್ ಕಣಗಳನ್ನು ತೆಗೆಯೋದಕ್ಕೆ ಅಲ್ಟಿಮೇಟ್ ಪ್ರೂಫ್ ನಮ್ಮ ಕಾಪರ್ ಪ್ಲೇಟ್. ಆ ಕಾಪರ್ ಪ್ಲೇಟು ಒಂದು 4 ಗಂಟೆ ಕೊಳದಾಪುರದಲ್ಲಿ ನೀರು RO ಇಂದ ಬಂದ ಮೇಲೆ, ತುಂಬ ಕಡೆ RO ಕೆಲವು ವರ್ಷಗಳ ಹಿಂದೆ ಪೂರ್ತಿ ತೆಗಿತಾ ಆಗ್ತಾಯಿತ್ತು. TDS ಆಲ್ಮೋಸ್ಟ್ 20-30 0 ಆಗ್ತಾಯಿತ್ತು. ಅದು ಒಳ್ಳೆ ನೀರಲ್ಲ. ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ TDS ಇರಬೇಕು. 100 parts per million ಅಂತಾರೆ. 100 to ಮಿನಿಮಮ್ 100 ಇರಬೇಕು. 100ಕ್ಕಿಂತ ಕಮ್ಮಿ ಆದರೆ ಅದು ಒಳ್ಳೆಯದಲ್ಲ. 200ಗಿಂತ ಜಾಸ್ತಿ ಆದ್ರೂ ಒಳ್ಳೆಯದಲ್ಲ. ಕೆಲವರು 250 ತನಕ ಪರವಾಗಿಲ್ಲ ಅಂತ ಅನ್ಕೋಬೋದು, ಬಟ್ ಬಿಯಾಂಡ್ ದ್ಯಾಟ್ ಇಟ್ಸ್ ನಾಟ್ ಗುಡ್. ಸೊ ನಿಮ್ಮ ಮುನ್ಸಿಪಾಲಿಟಿ ನಾಳದಿಂದ ಬರೋ ನೀರು TDS ಎಷ್ಟಿದೆ ಅಂತ ತಿಳ್ಕೊಳ್ಳಿ. RO ಅಥವಾ ಫಿಲ್ಟರ್ ಆದಮೇಲೆ TDS ಎಷ್ಟಿದೆ ಅಂತ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಕಾಪರ್ ಪ್ಲೇಟ್ ಇದ್ದ ಕೊಳದಪ್ಪಳದಲ್ಲಿ ಹಾಕಿ ಇಡಿ. 5-6 ಗಂಟೆ ಆದಮೇಲೆ ಆ ನೀರನ್ನು ಬಳಸಿ. ಓಕೆ. ಆ್ಯಂಡ್ ಆ ಕಾಪರ್ ಪ್ಲೇಟನ್ನು ಶುದ್ಧ ಮಾಡೋದು ತುಂಬ ಈಸಿ. ಹುಣಸೆಯನ್ನು ಸ್ವಲ್ಪ ಉಪ್ಪು ಹಾಕಿ ಕ್ಲೀನ್ ಮಾಡ್ಕೊ. ಓಕೆ ಸರ್.
ನಮ್ಮ ಪಾಪುಗೆ 1 ವರ್ಷ ಯಾವಾಗಲೂ ಕಫ ಆಗ್ತಿರತ್ತೆ, ಅದಕ್ಕೆ ಯಾವ ಸಿರಿಧಾನ್ಯ ಕೊಡಬೇಕು ತಿಳಿಸಿ ಸರ್ ಅಂತ ಕೇಳ್ತಿದ್ದಾರೆ. ಮಗುಗೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಇನ್ನೂ ತಾಯಿ ಹಾಲು ಕೊಡಬೇಕು. ಈ ತಾಯಿ ಊಟ ಸರಿ ಮಾಡ್ಕೋಬೇಕು. ಅವ್ರ ಹಾಲು ಸರಿಗಿಲ್ಲ, ಅದರಿಂದ ಅವಳಿಗೆ ಕಫ ಗಿಫ ಆಗ್ತಾ ಇದೆ, ಅಂದರೆ ಇನ್ಫೆಕ್ಷನ್ಸ್ ಆಗ್ತಾ ಇದೆ, ಅಂದರೆ ಇಮ್ಯುನಿಟಿ ಕಮ್ಮಿ ಆಗಿದೆ ಅಂತ. ಸೊ ಅವರು ತಾಯಿಗೆ ಸಜ್ಜೆ ಹಾಲು ಮತ್ತು ಹರಳು ಬೀಜ ಅಂತ ಬರುತ್ತೆ. ಆ ಹರಳು ಬೀಜ ಮಗುಗೆ ಹೊಟ್ಟೆ ಮೇಲೆ ಹಾಕಿದ್ರೂ ಇನ್ಫೆಕ್ಷನ್ಸ್ ಸ್ವಲ್ಪ ಕಮ್ಮಿ ಆಗ್ತದೆ. ಬಟ್ ತಾಯಿ ತನ್ನ ಆಹಾರವನ್ನು ಸರಿಯಾಗಿ ಮಾಡ್ಕೋಬೇಕು, ಅವರು ತಿನ್ನೋದು ಗಮನ ಕೊಡಬೇಕು. ಮಗುಗೆ 1 ವರ್ಷಕ್ಕೆ ಔಷಧಿಗಳು ಕೊಡುವಂಥ ದುರ್ದೈವ ಬರಬಾರ್ದು. ಸರ್, ಐ ಆಮ್ ಫಾಲೋಯಿಂಗ್ ರೂಟೀನ್ ಫ್ರಮ್ 1.5 month ಅಂತ ಹೇಳ್ತಿದ್ದಾರೆ. ಇವರು ಅಂಬಲಿ ಮತ್ತು ಮಿಲೆಟ್ಸ್ ರೆಸಿಪಿ ಮಾಡ್ಕೊಂಡು ಕುಡಿತಿದಾರಂತೆ. ಪರ್ ಡೇ 2 meals ಇವರು ತಿಂತಾ ಇದ್ದಾರೆ ಸಿರಿಧಾನ್ಯದ್ದು. ಬಟ್ ಐ ಆಮ್ ಸಫರಿಂಗ್ ಫ್ರಮ್ ಕಾನ್ಸ್ಟಿಪೇಷನ್. ನನ್ನ ಶುಗರ್ ಲೆವೆಲ್ಸ್ ಬಾರ್ಡರಲ್ಲಿದೆ ಡಿಸೆಂಬರಿಂದ. ಇದಕ್ಕೆ ಏನು ಮಾಡಬೇಕು ನಾನು ಅಂತ ಕೇಳ್ತಿದ್ದಾರೆ ಕಾನ್ಸ್ಟಿಪೇಷನ್ ಸಮಸ್ಯೆಗೆ. ಮಲಬದ್ಧತೆ ಅಂತ ಪ್ರೋಟೋಕಾಲ್ ಇದೆ, ಕಷಾಯಗಳು ಹೇಳಿದ್ದೀನಿ. ಹೊಂಗೆ, ತಂಗಡಿ ಅದನ್ನು ಶುರು ಮಾಡ್ಕೊಳ್ಳಿ. ಅಂಬಲಿ ಕುಡಿಯೋದು ಅದು ಒಳ್ಳೆಯದು. ಈಗ ಶುರು ಮಾಡಿರ್ತಾರೆ, ಒಂದು 3-4 ತಿಂಗಳಲ್ಲಿ ಅವ್ರಿಗೆಲ್ಲ ಕಾಯಿಲೆ ವಾಸಿ ಆಗುತ್ತೆ. ಓಕೆ ಸರ್, ವೆರಿಕೋಸ್ ವೇನ್ಸ್ಗೆ ಯಾವ ಸಿರಿಧಾನ್ಯಗಳನ್ನು ಬಳಸಬೇಕು? ಈ 5 ಸಿರಿಧಾನ್ಯಗಳೇ ಮುಖ್ಯವಾಗಿ. ಆರ್ಕ ರಕ್ತದನ್ನು ಶುದ್ಧ ಮಾಡೋದು, ಆ ಪ್ರೋಟೋಕಾಲ್ ಪ್ರಕಾರ ಫಾಲೋ ಮಾಡೋಕ್ಕೆ ಹೇಳಿ. ವೆರಿಕೋಸ್ ವೆನ್ಸ್ಗೆ ಮುಖ್ಯವಾಗಿ ಕಷಾಯಗಳು ಒಂದು ಕಡೆ ಆದರೆ ಜ್ಯೂಸ್ಗಳು ಬೇಕು. ಅದರಲ್ಲಿ ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನ್ಕಾಯಿ ಅಂತಾರೆ, ತೊಂಡೆಕಾಯಿ, ಟಮೋಟ, ಈ ಜ್ಯೂಸ್ಗಳನ್ನು ಖಾಲಿ ಹೊಟ್ಟೆಗೆ ಕುಡಿಬೇಕು. ಫಸ್ಟ್ ಒಂದು ಲೋಟ ವಾರ ವಾರ ಬದಲಾವಣೆ ಮಾಡಿ. ಒಂದು 3 ತಿಂಗಳಿಂದ 6 ತಿಂಗಳಲ್ಲಿ ವೆರಿಕೋಸ್ ವೀನ್ಸು ಆ ಒಳಗಡೆ ಕಟ್ಕೊಂಡಿರೋ ಆ ಕಲ್ಮಶಗಳು, ವೀನ್ಸ್ ಅಂದರೆ ಆ ಸಿರೆಗಳಲ್ಲಿ ಮೇಲೆ ಹೋಗ್ತಾ ಇರೋ, ಈ ಎಸ್ಪೆಷಲಿ ತೊಡೆ ಮೇಲೆ ಕಾಣಿಸುತ್ತೆ ನೀಲಿ ಬಣ್ಣ, ಆಲ್ಮೋಸ್ಟ್ ಕಪ್ಪುಗಾಗಿರ್ತವೆ, ಅವೆಲ್ಲ ಕರಗಿಸ್ಕೋಬೇಕು. ಅಂದರೆ ಟೊಮೊಟೊ ಜ್ಯೂಸ್ 1 ವಾರ, ತೊಂಡೆಕಾಯಿ ಜ್ಯೂಸ್ 1 ವಾರ, ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನ್ಕಾಯಿ ಜ್ಯೂಸ್ 1 ವಾರ ರೊಟೇಷನ್ನಲ್ಲಿ ಕುಡಿತಾ ಇರಬೇಕು. ಒಂದು 3 ತಿಂಗಳಿಂದ 6 ತಿಂಗಳು ಕುಡಿದ್ರೆ ಎಲ್ಲ ವಾಸಿ ಆಗ್ತಾ ಬರುತ್ತೆ. ಕೆಲವು ಕಷಾಯಗಳು ಇದೆ, ಅದನ್ನು ಕುಡೀರಿ. ತುಂಬ ಜನ ವಾಸಿ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂದರೆ ಅಲೋಪತಿಯಲ್ಲಿ ಮಿಷಿನ್ ಹಾಕಿ ಚುಚ್ಚಿ ಈ ನರಕ ಯಾತನೆ ಅದು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ವೀಕ್ಷಕರ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಯಲ್ಲೂ ಮತ್ತಷ್ಟು ಪ್ರಶ್ನೆಗಳು ಬರುತ್ತೆ ಡೆಫಿನೆಟ್ಲಿ. ಸೊ ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ಬಟ್ ಎಲ್ಲರಿಗೂ ಈ ಸಿರಿಧಾನ್ಯ ಸಿರಿಜೀವನದ ಪುಸ್ತಕ ತಲುಪಿಸ್ಬೇಕು. ಅವರ ಪುಸ್ತಕವನ್ನು ಓದಿದ್ರೆ, ಯಾಕಂದರೆ ತುಂಬ ಅಂಶಗಳು ಸಮಗ್ರವಾಗಿ ಪ್ರೋಟೋಕಾಲ್ಸ್ ರೆಡಿ ಮಾಡಿದ್ದೀವಿ. ಸೊ ಇದನ್ನು ಜನರಿಗೆ ತಲುಪಿಸೋದು ಒಂದು ಕಡೆ, ಅವರು ಇದನ್ನು ಗಮನ ಇಟ್ಟು ಧ್ಯಾನದಿಂದ ಅರಿತು ತಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತೀರಾ ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಡಾಕ್ಟರ್ಗಳಿಂದ ದೂರ ಇರೋದಕ್ಕೆ ಇದೊಂದು ದಾರಿ. ನಿಮ್ಮ ಜೀವನವನ್ನು ಹಸನು ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು ಸರ್. ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಮ್ಮ ಜೊತೆ ಡಾಕ್ಟರ್ ಖಾದರ್ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.